ಸಮರ್ಪಣೆಯೂ ಸೇವೆಯೂ ಮಿಶ್ರಿತವಾದ ಬದುಕು. ಜನನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ ಅವರ ಇಂದಿನ ಹುಟ್ಟುಹಬ್ಬ ಜನರ ಹೃದಯದಲ್ಲಿ ಹೊಸ ಆಶಯ ಬೆಳಕು. ಅವರು ಶ್ರಮಜೀವಿಗಳ ಧ್ವನಿ, ಸಮಾಜದ ಒಳಿತಿಗಾಗಿ ಸಮರ್ಪಿತ ಮನಸ್ಸು. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಒಬ್ಬ ಧೀಮಂತ ನಾಯಕ ಮಲ್ಲಿಕಾರ್ಜುನ ಖರ್ಗೆರವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ವಿಶೇಷವಾಗಿ SSTVಯ ಚಾನಲ್ಗೂ ಸಹಿತ ನಾನು ಒಂದು ಶುಭಾಶಯ ಮತ್ತು ಅಭಿನಂದನೆ ಸಲ್ಲಿಸ್ತೀನಿ. ಏಕೆಂದರೆ ಒಬ್ಬ ಧೀಮಂತ ನಾಯಕ, ಅದು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದ ಮತ್ತು ಕಲಬುರಗಿ ಜಿಲ್ಲೆಗೆ ಇಡೀ ದೇಶದಲ್ಲೇ ಹೆಸರು ತಂದು ಕೊಟ್ಟಂಥ ವ್ಯಕ್ತಿ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಕರ್ನಾಟಕ ಅಲ್ಲದೆ ಇಡೀ ದೇಶದಲ್ಲಿ ತಮ್ಮ ಒಂದು ಛಾಪನ್ನು ಮೂಡಿಸಿ, ಇಂಥ ವಯಸ್ಸಿನಲ್ಲಿ ಸಹಿತ 87 ವರ್ಷ ಆದರೂ ಸಹಿತ ಅವರು ಒಂದು ಹುಮ್ಮಸ್ಸಿನಿಂದ ಯುವಕರ ಥರ ಕೆಲಸ ಮಾಡುವುದನ್ನು ನೋಡಿದರೆ ನಮ್ಮೆಲ್ಲರೂ ಭಾಳ ಸಂತೋಷ ಅನ್ನಿಸುತ್ತೆ. ಏಕೆಂದರೆ ಈ ಭಾಗದ ಒಬ್ಬ ಗಣ್ಯ ವ್ಯಕ್ತಿಗಳು ಯಾವಾಗಲೂ ಒಬ್ಬ ಉತ್ಸಾಹಿಯಾಗಿ ಮತ್ತು ಇಡೀ ದೇಶದ ಬಗ್ಗೆ ಚಿಂತನೆ ಮಾಡಿ ಅವರು ಏನು ಸತತವಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ದೇಶಕ್ಕಾಗಿ, ಅವರಿಗೆ ನಾನು ಇನ್ನೊಮ್ಮೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ವಿಶೇಷವಾಗಿ ಪಾರ್ಲಿಮೆಂಟ್ನಲ್ಲಿ, ರಾಜ್ಯಸಭೆ ಇರಲಿ ಅಥವಾ ಲೋಕಸಭೆ ಇರಲಿ, ಅತಿ ಹಿರಿಯ ಸದಸ್ಯರು ಯಾರಾದಿದ್ದರೆ ಅದು ದೇವೇಗೌಡರು ಮತ್ತು ನಂತರದ ಸ್ಥಾನದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸಲ್ಲುತ್ತೆ. ಅತಿ ಹಿರಿಯ ವ್ಯಕ್ತಿಗಳು ಇವರು. ಅದು ವಿಶೇಷವಾಗಿ ಕರ್ನಾಟಕ ಭಾಗ, ಅದು ಕಲಬುರಗಿ ಜಿಲ್ಲೆ ಆಗಿದ್ದರಿಂದ ನಾವು ಇಡೀ ದೇಶದಲ್ಲಿ ಎಲ್ಲೇ ಹೋಗಲಿ ನಮ್ಮ ಕಲಬುರಗಿಯ ಹೆಸರನ್ನು ತೆಗೆದುಕೊಂಡ್ರೆ ಆ ಕಲಬುರಗಿಯ ಹೆಸರಿನ ಜೊತೆ ಮಲ್ಲಿಕಾರ್ಜುನ ಖರ್ಗೆ ಹೆಸರು ಬರುತ್ತೆ. ನೀವೆಲ್ಲೇ ಹೋಗಲಿ, ಯಾವ ಊರು ಅಂತ ಕಲಬುರಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಅನ್ನೋ ಅಂತ ಕೇಳ್ತಾರೆ ಜನ. ಇಡೀ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಹೋಗಲಿ, ಯಾವ ರಾಜ್ಯದ ಮೂಲೆಯಲ್ಲಿ ಹೋಗಲಿ, ಕಲಬುರಗಿ ಜೊತೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಹೆಸರು ಒಂದು ಅನುಭವ, ಒಂದು ಸಂಬಂಧ ಅಂಥೇಳಿ ಒಂದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ಏಕೆಂದರೆ ಇಡೀ ದೇಶದಲ್ಲಿ ಗುರುತಿಸ್ತಕ್ಕಂಥ ವ್ಯಕ್ತಿ ಯಾರಾದಿದ್ದರೆ ಅದು ಕೇವಲ ಮಲ್ಲಿಕಾರ್ಜುನ ಖರ್ಗೆ ಅಂಥೇಳಿ ನನಗನ್ನಿಸುತ್ತೆ. ಅವರು ವಿಶೇಷವಾಗಿ ಅದು ಕಲಬುರಗಿ ಜಿಲ್ಲೆಯಲ್ಲಿ, ಅವರು ಬೀದರ್ ಜಿಲ್ಲೆಯಿಂದ ತಮ್ಮ ತಂದೆಯವರ ಜೊತೆ ಏನು ಬಂದು ಇಲ್ಲಿ ಕಲಬುರಗಿ ಜಿಲ್ಲೆಯಲ್ಲೇ ಅವರು ವಿದ್ಯಾಭ್ಯಾಸ ಮುಗಿಸಿ ಇಲ್ಲೇ ನಿವಾಸಿಗಳಾಗಿ, ಅವರ ತಂದೆಯವರು ಮಾಪಣ್ಣ ಸರ್ ಅವರು MS ಮಿಲ್ನಲ್ಲಿ ಕೆಲಸ ಮಾಡ್ತಾಯಿದ್ರು. ಅದೇ ರೀತಿ ನಮ್ಮ ತಂದೆ ಸಹಿತ ಅವರ ಜೊತೆಯಲ್ಲಿ MS ಮಿಲ್ ಕೆಲಸ ಮಾಡ್ತಾಯಿದ್ರು. ಮೊದಲಿಂದ ಸಹಿತ ಮಲ್ಲಿಕಾರ್ಜುನ ಖರ್ಗೆ ಅವರ ತಾಯಿ, ಎರಡನೇ ತಾಯಿ ಇಲ್ಲಿ ಬಂದ ತಾಯಿಯವರು ಮತ್ತು ನಮ್ಮ ತಾಯಿಯವರು ಜೊತೆಯಲ್ಲಿ ಅವ್ರು ಕೆಲಸ ಮಾಡಿದಂಥ ಒಂದು ಅವಿನಾಭಾವ ಸಂಬಂಧ. ಬಾಲ್ಯದಿಂದಲೂ ಸಹಿತ ನಾವು ಮಲ್ಲಿಕಾರ್ಜುನ ಖರ್ಗೆ ಅವರ ಕುಟುಂಬದ ಜೊತೆಯಲ್ಲಿ ಒಳ್ಳೆಯ ಒಂದು ಒಡನಾಟ ಇಟ್ಕೊಂಡು ಬಂದಂಥ ನಾವು, ಏಕೆಂದರೆ ಅವ್ರ ತಾಯಿ ಮತ್ತು ನಮ್ಮ ತಾಯಿ ಜೊತೆಯಲ್ಲಿ ಕೆಲಸ ಮಾಡ್ತಿದ್ದರು ಮತ್ತು ನಮ್ಮ ತಂದೆ ಮತ್ತು ಅವ್ರ ತಂದೆ ಸಹಿತ MS ಮಿಲ್ನಲ್ಲಿ ಕೆಲಸ ಮಾಡ್ತಾಯಿದ್ರು. ಅಂಥ ಒಂದು ನಾವು ಬಂದಿದ್ದೀವಿ. ಅದು ವಿಶೇಷ, ನನಗೆ ಭಾಳ ಸಂತೋಷ ಅನಿಸುತ್ತೆ. ಇಂಥ ಒಂದು ಕುಟುಂಬದಲ್ಲಿ ಅವರು ಬೆಳೆದು ಇಷ್ಟು ದೇಶದ ಅತ್ಯುನ್ನತ ಸ್ಥಾನಕ್ಕೆ ಹೋಗಿದ್ದನ್ನು ಕಂಡರೆ ಭಾಳ ಸಂತೋಷ ಆಗುತ್ತೆ. ಇಂಥ ವ್ಯಕ್ತಿಗಳು ಲಕ್ಷ ಇಲ್ಲ ಕೋಟಿಗೊಬ್ಬರು ಹುಟ್ಟುತ್ತಾರೆ ಅಂಥೇಳಿ ನನ್ನ ಭಾವನೆ. ಅವರಿಗೆ ದೇವರು ಇನ್ನೂ ಹೆಚ್ಚಿನ ಒಂದು ಆಯುಷ್ಯ ಕೊಡಲಿ, ಇನ್ನೂ ಹೆಚ್ಚಿನ ಒಂದು ಶಕ್ತಿ ಕೊಡಲಿ. ಏಕೆಂದರೆ ಅವರು ಇನ್ನೂ 100 ವರ್ಷಗಳ ಕಾಲ ಸತತವಾಗಿ ದೇಶದ ಸೇವೆಯನ್ನು ಮಾಡಲಿ. ಮತ್ತು ಈಗ ಅವರು ಅತಿ ಉನ್ನತ ಸ್ಥಾನಕ್ಕೆ ಏರಿದ್ದಾರೆ. ಇನ್ನೂ ಒಂದು ಅತಿ ಉನ್ನತ ಸ್ಥಾನ ಅಂತಂದರೆ ಅವರು ಪ್ರಧಾನಮಂತ್ರಿ ಆಗಬೇಕು. ನಮ್ಮೆಲ್ಲರ ಕನಸು. ಅವರು ಪ್ರಧಾನಮಂತ್ರಿ ಆದರೆ ಇಡೀ ನಮ್ಮ ಕಲಬುರಗಿ ಅಲ್ಲದೆ ಇಡೀ ನಮ್ಮ ಕರ್ನಾಟಕಕ್ಕೆ ಒಂದು ಹೆಮ್ಮೆಯ ವಿಷಯ. ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ, ನಮ್ಮೆಲ್ಲರ ಕನಸುಗಳನ್ನು ಈಡೇರಿಸಲಿ ಭಗವಂತ. ಅವರಿಗೆ ಇನ್ನೂ 100 ವರ್ಷಗಳ ಕಾಲ ಬದುಕುವ ಆಯುಷ್ಯ ಕೊಡಲಿ ಮತ್ತು ಇನ್ನೂ ಅವರು ಹೆಚ್ಚಿನ ಒಂದು ಉನ್ನತ ಸ್ಥಾನ, ಪ್ರಧಾನಮಂತ್ರಿ ಸ್ಥಾನಕ್ಕೆ ಹೋಗಬೇಕಂತೇಳಿ ನಾನು ಆಶಿಸಿ, ಮತ್ತು ಅವರಿಗೆ ಇನ್ನೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಇಡೀ ನಮ್ಮ ಕಲಬುರಗಿ ನಗರದ ಮಹಾಜನತೆ ಪರವಾಗಿ ನಾನೊಬ್ಬ ಮಹಾಪೌರನಾಗಿ ಅವರಿಗೆ ಇನ್ನೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ.